ನಮಸ್ಕಾರ ಬಂಧುಗಳೇ, ನಾನು ಗಂಗಾಧರ್ ಕರಿಕೆರೆ ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಶೇಷ ಏನು ಅಂದರೆ ನೋಡಿ, ಇವತ್ತು ಹೊಸ ವರ್ಷದ ದಿನ, ಹೊಸ ವರ್ಷದ ಶುಭಾಶಯಗಳನ್ನು ನಿಮಗೆ ಹೇಳ್ತಾ 2025 ಏನು ಇವತ್ತು ಬಂದಿದೆ. ಮೊದಲನೇ ದಿನ ಥಿಯೇಟರ್ ತುಂಬಿದೆ, ರಂಗಮಂದಿರ ತುಂಬಿದೆ. ಇಂತಹ ಬೋರ್ಡನ್ನು ನೋಡಿದಾಗ ನಿಜವಾಗಲೂ ಕನ್ನಡದ ಬೆಳವಣಿಗೆಗೆ, ಅಂದರೆ ಕಾವ್ಯೇಶು ನಾಟಕಂ ರಮ್ಯಂ ಅಂತ ಹೇಳ್ತಾರೆ. ಅಂದರೆ ಕಾವ್ಯಗಳಲ್ಲಿ ನಾಟಕವು ರಮ್ಯವಾದದ್ದು ಅಂತ ಭಾರತ ಮುನಿಯ ಒಂದು ವಾಕ್ಯ ಇದೆ. ಅದರಂತೆ ನಾಟಕಗಳನ್ನು ನೋಡ್ತಾರೆ ಜನ ಅಂತ ಹೇಳ್ತಾ, ಮೇಡಮ್ 4th ಜನವರಿ ಒಂದು ಒಳ್ಳೆ ನಾಟಕ ಇದೆ, ಮುಕ್ಕಾಂ ಪೋಸ್ಟ್ ಬಂಬಿಲ್ವಾಡಿ, ದಯವಿಟ್ಟು ಬನ್ನಿ. ಓಕೆ, ದಯವಿಟ್ಟು ಬನ್ನಿ. ಕಾಮಿಡಿ ಡ್ರಾಮಾ. ಓಕೆ, ರೈಟ್. ಸೊ ಇದು ನಾನೀಗ ಮುಖ್ಯವಾಗಿ ಪಬ್ಲಿಸಿಟಿ ಮಾಡೋಕ್ಕೋಸ್ಕರ ಈ ಒಂದು ಇಲ್ಲಿ ಬಂದಿದ್ದೀನಿ. ಈ ಒಂದು ಥಿಯೇಟ್ರ್ ಮುಂದೆ ನಿಂತಿದ್ದೀನಿ. ಮುಕ್ಕಾಂ ಪೋಸ್ಟ್ ಬಂಬಿಲ್ವಾಡಿ ನಾಟಕ 4ನೇ ತಾರೀಕು ಜನವರಿ, ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ. 4ನೇ ತಾರೀಕು ನಾಟಕ ಇದೆ. ಮುಕ್ಕಾಂ ಪೋಸ್ಟ್ ಬಂಬಿಲ್ವಾಡಿ, ನಿರ್ದೇಶನ ರವೀಂದ್ರ ಪೂಜಾರಿ, ಸಮಷ್ಟಿ ಪ್ರಸ್ತುತಿ KR ಓಂಕಾರ್ ಅವರು ಕನ್ನಡಕ್ಕೆ ಇದನ್ನು ತರ್ಜುಮೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಈ ಒಂದು ರಂಗಶಂಕರ ಒಂದು ರೀತಿಯ ಕಲಾವಿದರ ಅಡ್ಡ ಅಂತಲೇ ಹೇಳ್ಬೋದು. ಕಲಾವಿದರ ಅಡ್ಡ. ಅದಕ್ಕೆ ಕಾರಣ ಎಲ್ಲ ಬಹುತೇಕ ಇವತ್ತಿನ ತಾರೆಯರು, ಸಿನಿಮಾ ತಾರೆಯರಿರ್ಬೋದು ಅಥವಾ ಸೀರಿಯಲ್ ತಾರೆಯರಿರ್ಬೋದು, ಅವರೆಲ್ಲರೂ ಕೂಡ ರಂಗಭೂಮಿಯ ಒಂದು ಅಂಟಿನಿಂದ ಬಂದವರೇ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಇರೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾಯಿದೆ. ಮತ್ತು ಅದೇ ರೀತಿ ಪ್ರಚಾರ ಕೂಡ ಮಾಡ್ತಾಯಿದ್ದೀನಿ. ಇವತ್ತಿನ ನಾಟಕ ಬಂದು ಮೈಸೂರು ಮಲ್ಲಿಗೆ. ನೋಡಿ, ಮೈಸೂರು ಮಲ್ಲಿಗೆ ನಮ್ಮ KS ನರಸಿಂಹಸ್ವಾಮಿಯವರ ಮೂಲ ಕವನಗಳಿಂದ ಈ ರಂಗನಾಟಕವನ್ನು ರಚಿಸಿದ್ದಾರೆ ರಾಜೇಂದ್ರ ಕಾರಂತರು. ವಿನ್ಯಾಸ ಮತ್ತು ನಿರ್ದೇಶನ ಡಾಕ್ಟರ್ BV ರಾಜಾರಾಮ್ ಅವರು. ನಮಗೆಲ್ಲ ಗೊತ್ತಿರ್ಬೋದು, ರಾಜಾರಾಮ್ ಅವರು, ರಾಜೇಂದ್ರ ಕಾರಂತರು ಕೂಡ ಬಹಳ ಪ್ರಸಿದ್ಧರು. KS ನರಸಿಂಹಸ್ವಾಮಿಯನ್ನು ಮೈಸೂರು ಮಲ್ಲಿಗೆಯ ಕವಿ ಅವರು ಅವರ ಒಂದು ಕವನಗಳನ್ನು ಇಟ್ಕೊಂಡು ಈ ನಾಟಕವನ್ನು ಮಾಡಿದ್ದಾರೆ. ಇವತ್ತು ರಂಗಮಂದಿರವನ್ನು ತುಂಬಿಸುವಂಥ ಕೆಲಸವನ್ನು ಈ ಒಂದು ಕಲಾಗಂಗೋತ್ರಿ ತಂಡ ಮಾಡಿದೆ. ಮತ್ತು ಬುಕ್ ಮೈ ಶೋ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ನಾಟಕದ ಟಿಕೆಟ್ಗಳನ್ನು ಕೂಡ ನೀವು ಬುಕ್ ಮೈ ಶೋನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇಲ್ಲಿ ಹಾಕಿದೆ ಕ್ಲಿಯರಾಗಿ. ಆಮೇಲೆ ಯಾರಿಗಾದರೂ ಕನ್ನಡ ಓದೋಕ್ಕೆ ಬರಲ್ಲ ಅಂದರೆ ಇದನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಟುವಟಿಕೆಗಳ ರಂಗ ಚಟುವಟಿಕೆಗಳ ಬಗೆಗೆ ನೀವು ತಿಳ್ಕೋಬಹುದು. ಇಲ್ಲಿ ನೋಡಿ, ಸ್ಕ್ಯಾನರ್ ಇದೆ ನೋಡಿ. ಹಾಗೆ ರಂಗಶಂಕರದಲ್ಲಿ ಯಾವ ಪ್ರೊಡಕ್ಷನ್ಗಳಿದೆ ಅನ್ನೋದನ್ನು ಬಹುಶಃ ಇದು ರಂಗಶಂಕರದ ಪ್ರೊಡಕ್ಷನ್ಸು. ಜನವರಿ 18th, 19th, 20th ಆ್ಯಂಡ್ 26th ಬಹುತೇಕ ಕನ್ನಡ. ಮೊದಲನೇದು ಕನ್ನಡ, ಸುಂದರ್ ವೀಣಾ. ಓಕೆ, ಎರಡನೇದು ಹಿಂದಿ ಇದೆ, ಪಿಯೂಷ್ ಅಗರ್ವಾಲ್ ಅವ್ರದ್ದು. ನೆಕ್ಸ್ಟು ಪದ್ಮಾವತಿ ರಾವ್ ಇಂಗ್ಲೀಷ್. ಇದೇನು ಬಹುಶಃ ಚಿಲ್ಡ್ರನ್ಸ್ ಬಿಟ್ವೀನ್ 4 to 6 years old ಅಂತ ಏನೋ ಹಾಕಿದ್ದಾರೆ. ಒಂದಷ್ಟು ಕಾರ್ಯಕ್ರಮಗಳು ಬಹುಶಃ ಮಕ್ಕಳ ಜೊತೆ ಒಂದಷ್ಟು ಕವನಗಳ ಕಾವ್ಯಗಳ ಮುಖಾಮುಖಿ ಇರಬಹುದು ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಇನ್ನು ನಾಟಕಗಳ ಬಗೆಗೆ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಇಲ್ಲಿ ಕೌಂಟರ್ ಇದು. ಕೌಂಟ್ರಲ್ಲಿ ಜನವರಿನಲ್ಲಿ 1ನೇ ತಾರೀಕು ಇವತ್ತು ಮೈಸೂರು ಮಲ್ಲಿಗೆ ಆಗಿದೆ. 2ನೇ ತಾರೀಕು ಮಿಸ್ ಸೇವಂತಿ, 2ನೇ ತಾರೀಕು GK ಮಾಸ್ಟರ ಪ್ರಣಯ ಪ್ರಸಂಗ, 3ನೇ ತಾರೀಕು ಕುದುರೆ ಬಂತು ಕುದುರೆ, 4ನೇ ತಾರೀಕು ಮುಕಾಂ ಪೋಸ್ಟ್ ಬಂಬಿಲ್ವಾಡಿ. ಹಾಗೆ ಮುಂದುವರಿಯುತ್ತೆ. ಅಗ್ನಿ ಮತ್ತು ಮಳೆ ಇದೆ, ಮಿಸ್ ಸೇವಂತಿ ಇದೆ, ಗಂಗಾವತರಣ ಇದೆ. ಅದ್ಭುತವಾದ ನಾಟಕಗಳ ಒಂದು ಲಿಸ್ಟೇ ಇಲ್ಲಿದೆ. ನೋಡಿ, ನೀವು ರಂಗಶಂಕರಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಖ್ಯವಾದ ಕೌಂಟ್ರಲ್ಲಿರುತ್ತೆ. ಮತ್ತು ಆನ್ಲೈನಲ್ಲಿ ನೀವು ಟಿಕೆಟ್ಗಳನ್ನು ಏನಾದರೂ ಖರೀದಿಸಿದರೆ ಆನ್ಲೈನ್ ಟಿಕೆಟ್ಸ್ ಕೌಂಟರ್ ಈ ಕಡೆ ಇರುತ್ತೆ. ಮತ್ತು ನೀವು ಮುಂಚೆ ರಂಗಶಂಕರಕ್ಕೆ ಏನಾದರೂ ಸ್ವಲ್ಪ ಮುಂಚೆ ನೀವು ಬಂದಿದ್ದೀರಾ ಅಂದರೆ ರಂಗಶಂಕರದ ಬುಕ್ ಶಾಪ್ ಇದೆ, ಪುಸ್ತಕದ ಅಂಗಡಿ, ಪೇಪರ್ ಬ್ಯಾಗ್, ಅದನ್ನು ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ, ನಿಮ್ಮ ಸಮಯ ಕಳೆಯೋದಕ್ಕೆ ಬಹಳ ಅದ್ಭುತವಾದಂಥ ಜಾಗ ಇದಾಗಿದೆ. ಬಹಳ ಅದ್ಭುತವಾದಂತಹ ಕಲಾವಿದರಿಗೆ, ಕನ್ನಡ ಪ್ರೇಮಿಗಳಿಗೆ ಒಂದು ಅದ್ಭುತವಾದ ಜಾಗ ಈ ರಂಗಶಂಕರ ಅಂತ ಹೇಳ್ತಾ, ಶಂಕರ್ ನಾಗ್ ಅವರ ನೆನಪಿಗೆ ಕಟ್ಟಿಸಿರುವಂತಹ ಒಂದು ಥಿಯೇಟರ್ ಇದು ರಂಗಶಂಕರ. ಅರುಂಧತಿ ನಾಗ್ ಅವರು ಇದೀಗ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಈ ಒಂದು ಕನ್ನಡ ನಾಟಕ ದಯವಿಟ್ಟು ಪೂರ್ಣ ಪ್ರಮಾಣದಲ್ಲಿ ಅದನ್ನು ನಿಮ್ಗೆ ಕಾಣೋ ರೀತಿ ತೋರಿಸ್ತೀನಿ.
ನೋಡಿ, ಮುಕ್ಕಾಂ ಪೋಸ್ಟ್ ಬಂಬಿಲ್ವಾಡಿ. ದಯಮಾಡಿ ಇದೀಗಲೇ ಮೊಬೈಲ್ ತೆಗೆದುಕೊಂಡು ಬುಕ್ ಮೈ ಶೂನಲ್ಲಿ ನೀವು ಟಿಕೆಟನ್ನು ಬುಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ನಮಸ್ಕಾರ.